ವೆಲ್ಕಮ್ ಟು ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯ ಗಣಿತ ವಿಷಯದ ಸಂಭವನೀಯ ಕೀ ಉತ್ತರಗಳು ಕುರಿತಾದ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸಬಹುದಾದ ಸಾಧನ ಯಾವುದು? ಇದರ ಸರಿಯಾದ ಉತ್ತರ ಒಂದು ಕೈವಾರ, ಕಂಪಾಸ್. ಯಾವುದು? ಕಂಪಾಸ್. ನೆಕ್ಸ್ಟ್, ಎರಡನೇದು, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ 7/16 ಆಗಿದೆ. ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳು ಯಾವಪ್ಪ ಅಂದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಥರ್ಡ್ ಒನ್ ಕ್ವಶನ್. ಒಂದು ಗಡಿಯಾರದಲ್ಲಿ ಸಮಯ 3:15 ಆಗಿದೆ. ಗಡಿಯಾರದ ಮುಳ್ಳುಗಳ ನಡುವಿನ ಉಂಟಾಗಿರುವ ಕೋನ ಯಾವುದು ಅಂತ ಕೇಳಿದ್ದಾರೆ. ಗಡಿಯಾರದ ನಡುವಿನ ಉಂಟಾಗಿರುವ ಕೋನ ಯಾವಪ್ಪ ಅಂದ್ರೆ ಲಘು ಕೋನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫೋರ್ತ್ ಒನ್ ಕ್ವಶನ್. 0.125ರ ಭಿನ್ನರಾಶಿ ರೂಪ ಯಾವುದು ಅಂತ ಕೇಳಿದ್ದಾರೆ. 0.125ರ ಭಿನ್ನರಾಶಿ ರೂಪ ಸರಿಯಾದ ಉತ್ತರ ಆಪ್ಷನ್ ಎ 1/8 ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಒನ್, ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ. ಇದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಂತರ ನೆಕ್ಸ್ಟ್ ಆರ್ಡರ್ ನೋಡೋದಾದ್ರೆ 79 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. 28 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಲ್ಲಿ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವುದು 38 ಮೀಟರ್ 88 ಸೆಂಟಿಮೀಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಏಳನೇದು, ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 126 ಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 14 ಮೀಟರ್ ಆಗಿದೆ. ಆದರೆ ಅಗಲದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಅಗಲದ ಅಳತೆ ಎಷ್ಟಪ್ಪ ಅಂದ್ರೆ ಆಪ್ಷನ್ ಸಿ 9 ಮೀಟರ್. ನೆಕ್ಸ್ಟ್, ಎಂಟನೇದು ಕ್ವಶನ್. ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರವನ್ನು ತಿಳಿಸುತ್ತದೆ. ಕ್ವಶನ್ ಐತಂದ್ರೆ 2023 ಮತ್ತು 25ರ ಮಾರಾಟವಾದ ಕಾರುಗಳ ಸಂಖ್ಯೆಯ ವ್ಯತ್ಯಾಸ. ಇಲ್ಲೇನು ಕೇಳಂದ್ರೆ 2023 ಮತ್ತು 25ರ ನಡುವೆ ಮಾರಾಟವಾದ ಕಾರುಗಳ ವ್ಯತ್ಯಾಸನ ಕೇಳಿದ್ದಾರೆ. ಇಲ್ಲಿ ಕಾರುಗಳ ಮಾರಾಟದ ನಡುವೆ ಸರಿಯಾದ ವ್ಯತ್ಯಾಸ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ 1500. ನೆಕ್ಸ್ಟ್, ನೈನ್ತ್ ಕ್ವಶನ್. ಸೃಷ್ಟಿಯು ಒಂದು ದಿನಕ್ಕೆ 2068 ಸಂಪಾದಿಸುತ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ 14,476 ರೂಪೀಸ್, 14,476 ರೂಪಾಯಿಗಳು. ನೆಕ್ಸ್ಟ್, 10th ಒಂದು ಕ್ವಶನ್. ಆಯತಘನದ ಅಂಚುಗಳು, ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಬೆರೆದಾಗ ಅದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ 12, 6 ಮತ್ತು 8 ಇದರ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, 11th ಒಂದು ಕ್ವಶನ್. ಇರ್ಷದ್ನ ವಾರ್ಷಿಕ ಆದಾಯ 2,68,305 ಆಗಿದೆ. ಅವನ ಖರ್ಚು 1,74,596 ಆದರೆ ಅವನಲ್ಲಿ ಉಳಿಯುವ ಹಣ ಎಷ್ಟು ಅಂತ ಕೇಳಿದ್ದಾರೆ. ಅವನಲ್ಲಿ ಉಳಿಯುವ ಹಣ ಎಷ್ಟಪ್ಪ ಅಂದ್ರೆ ಖರ್ಚು ಮಾಡಿದ ಮೇಲೆ ಆಪ್ಷನ್ ಎ 93,709 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 12ನೇ ಕ್ವಶನ್. ಇಲ್ಲಿ ಏನು ಕೊಟ್ಟಾರೆ, ಮೇಲೆ ಕೊಟ್ಟಿರುವ ಬಿಲ್ನಲ್ಲಿ ಎ ಮತ್ತು ಬಿನ ಬೆಲೆ ಕಂಡುಹಿಡಿಯಿರಿ ಅಂದಾರೆ. ಇಲ್ಲಿ ಏನೈತಿ ಎ ಮತ್ತು ಬಿನ ಬೆಲೆ ಕಂಡುಹಿಡಿಯಿರಿ ಅಂದಾರೆ. ಅದರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ
40 ಮತ್ತು 18 ಸರಿಯಾದ ಉತ್ತರ. 14ನೇ ಕ್ವಶನ್. 187 ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 5 ಬರ್ತೈತಪ್ಪ ಅಂದ್ರೆ 14ರಿಂದ ಭಾಗಿಸಿದಾಗ ಶೇಷ 5 ಬರುತ್ತದೆ. ನೆಕ್ಸ್ಟ್ 14ನೇ ಕ್ವಶನ್. ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳು ಆಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು ಆದರೆ ಖುಷಿಯ ವಯಸ್ಸು ಎಷ್ಟು ಅಂತ ಕೇಳಿದಾರೆ. ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 13 ವರ್ಷ 9 ತಿಂಗಳು. ನೆಕ್ಸ್ಟ್ 15ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ 10ರಿಂದ 40ರ ನಡುವಿನ ಸಂಖ್ಯೆಗಳ ನಡುವಿನ 6ರ ಅಪವರ್ತ್ಯಗಳು ಕೇಳಿದಾರೆ. ಇಲ್ಲಿ ಸರಿಯಾದ 6ರಿಂದ ಅಪವರ್ತನಗಳು ಯಾವಪ್ಪ ಅಂದ್ರೆ 12, 18, 24, 30, 36 ಅಂದ್ರೆ 10 ಮತ್ತು 40ರ ಸಂಖ್ಯೆಗಳ ನಡುವಿನ ಅಪವರ್ತನ ಅಂತ ಕೇಳಿದಾರೆ. 6 ಬಗ್ಗೆ ಹೇಳ್ಬೋದಿಲ್ಲ. 6, 12, 18, 24, 30, 36 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 16ನೇದು ಕ್ವಶನ್. ಇಲ್ಲಿ ಕೊಟ್ಟಂಥ ಸಂಖ್ಯೆಗಳ ಆರೋಹಣ ಕ್ರಮದಲ್ಲಿ ಬರೆಯಿರಿ. ಯಾವ ಸಂಖ್ಯೆ ಕೊಟ್ಟಾರ? 30,453, 34,503, 33,054, 30,543, 30,345 ಇವುಗಳ ಆರೋಹಣ ಕ್ರಮದಲ್ಲಿ ಅಂದರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಾರ. ಇದರ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 30,345, 30,453, 30,543, 33,054, 34,503 ಇದಿಷ್ಟು ಗಣಿತದ ಕ್ವಶನ್ ಆನ್ಸರ್ಗಳು, ಸಂಪೂರ್ಣ ಕೀ ಉತ್ತರಗಳು. ಇದೇ ರೀತಿ ಇನ್ನು ವಿಜ್ಞಾನ ಮತ್ತು ಕನ್ನಡ ವಿಷಯಗಳಿಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ ಬೇಕಾದ್ರೆ ವಿ ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.